ಬ್ಯಾರೆ ಕಡೆಗೆಲ್ಲ ಸವಲತ್ತು ಮಾಡ್ಕೊಟ್ಟಾರಿ ಮೆಂಬರ್ ಅವರು ಈ ಓಣ್ಲಿ ಆ ಕಡೆ ಎಲ್ಲ ರೋಡನ್ನು ಮಾಡ್ಯಾರಿ ಎಲ್ಲ ಮಾಡ್ಯಾರ ಇಲ್ಲಿ ನೀರಿಂದ ಒಂದು ಸಾಲ್ವ್ ಮಾಡಂದ್ರೆ ಬಂದ್ ಕಟ್ಟಾಗತ್ತ ಬಾಜುದ ಬೋರ್ ನೋಡಿ ಬರಾಕತ್ತಿರ್ಬೇಕು ಅದನ್ನು ಯಾ ನಮೂನಿ ಅದಕ್ಕೆ ಹ್ಯಾಂಡಿಕ್ಯಾಪ್ ಹಾಕಿ ಕುಂದು ಬಿಟ್ಟರ ಅದಕ್ಕೂ ಎಷ್ಟೋ ಲಕ್ಷ ಸ್ಯಾಂಕ್ಷನ್ ಆಯ್ತು ಒಂದು ಸಿಂಟ್ಯಾಕ್ಸ್ ವಾರ್ಡ್ಗೆ ಸಂಬಂಧಪಟ್ಟ ಒಂದು ದೊಡ್ಡ ಬೋರ್ ಅದು ಕಂಪಲ್ಸರಿ ಒಂದು 2 ತಿಂಗಳು ಅದು ಬಂದಾಗಿ ಬರೀ ಕಮಿಷನರ್ ಫುಲ್ ನೀರು ಇರ್ತದ ಅದು ರೋಡ್ಗೆ ಇಡಬೇಕು ರೋಡ್ಗೆ ಇಟ್ಕೊಂಡು ನಮ್ಮ ಹತ್ರ ತೊಂದರೆ ಏನು ಗಾಡಿ ಅಡ್ಡಾಡ್ಬೇಕು ಬರೀ ಇದು ಸಿಂಟ್ಯಾಕ್ಸ್ ಇಟ್ಕೊಂಡು ಕುಂತಿರಲ್ಲ ಮನ್ಯಾಗ ಅಂತೇಳಿ ನಾವು ಒಂದು ಬೇಡ ಅಂತೇಳಿ ಆದ ಕಾರಣ ಎಲ್ಲರೂ ಹೇಳ್ತಾರೆ ನೋಡ್ತಾರೆ ಅದ್ರ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಅದರಲ್ಲೂ 20ನೇ ವಾರ್ಡಿನಲ್ಲಿ ಜನರು ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ತುಂಗಭದ್ರಾ ನದಿ ನೀರು 15 ದಿನದಿಂದ 20 ದಿನಕ್ಕೆ ಒಂದು ಸಾರಿ ಬಂದರೆ ಇಲ್ಲಿ ಪ್ರತಿನಿತ್ಯ ಬಳಕೆ ಮಾಡಲು ನೀರಿಲ್ಲ. ನಾವು ಇವಾಗ ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಈ 20ನೇ ವಾರ್ಡ್ನಲ್ಲಿ 3 ಈ ರೀತಿ ಟ್ಯಾಂಕ್ಗಳಿದ್ದಾವೆ. ಈ 3 ಟ್ಯಾಂಕ್ಗಳು ಕೂಡ ಇವಾಗ ಕಳೆದ 2 ತಿಂಗಳಿಂದನೂ ಕೂಡ ಕೆಟ್ಟು ನಿಂತಿದ್ದಾವೆ. ಹೀಗಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಈ ರೀತಿ ಒಂದು ಬೋರ್ವೆಲ್ ಇರುತ್ತೆ. ಇಲ್ಲಿರುವಂಥ 3-4 ಬೋರ್ವೆಲ್ಗಳು ಕೂಡ ಸಂಪೂರ್ಣವಾಗಿ ಕೆಟ್ಟಿರೋದ್ರಿಂದ ಈ ರೀತಿ ನೀರಿನ ಟ್ಯಾಂಕ್ಗಳಿಗೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಇವು ಯಾವುದೇ ನಳ್ಳಿ ಸತ್ಯ ಕೂಡ ಕುಂದ್ರಿಸಿಲ್ಲ, ಅಷ್ಟೊಂದು ಕೆಟ್ಟು ಹೋಗಿದ್ದಾವೆ. ಇದನ್ನು ದುರಸ್ತಿ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳ್ತಾರೆ, ಬೇಸಿಗೆ ಸಮಯದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿರ್ತಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಈ ರೀತಿ ಆ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಸುಮಾರು 7ರಿಂದ 8 ಸಾವಿರ ಜನರು ಬದುಕು ಸಾಗಿಸ್ತಾರೆ. ಆದರೆ ಎಲ್ಲರೂ ಕೂಡ ಬಡವರು ಇರ್ತಾರೆ, ಪ್ರತಿನಿತ್ಯ ದುಡಿಯಲು ಹೋಗ್ತಾರೆ. ಆದರೆ ಯಾವುದೇ ರೀತಿಯಿಂದ ನೀರಿನ ಸಮಸ್ಯೆ ಆಗಬಾರ್ದಂತೇಳಿ ಸರ್ಕಾರ ಒಂದು ಕಡೆ ಹೇಳಿದರೆ, ಯಾವುದೇ ರೀತಿಯಿಂದ ಇಲ್ಲಿ ನೀರಿಗೆ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜನರು ನಮಗೆ ನೀರು ಕೊಡಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥ 3 ಬೋರ್ವೆಲ್ಗಳು ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದಾವೆ. ಆದರೂ ಕೂಡ ಇಲ್ಲಿಯ ನಗರಸಭೆ ಸದಸ್ಯರಾಗಿರ್ಬೋದು, ಅಧಿಕಾರಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಜನರು ಕುಡಿಯುವ ನೀರಾಗಿರ್ಬೋದು ಮತ್ತು ಬಳಸಲು ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಗರಸಭೆ ಆಗಿರ್ಬೋದು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಂಡು ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಇಲ್ಲಿ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.
ಗದಗ ಬೆಟಗೇರಿ ಅವಳಿ ನಗರದ 20ನೇ ವಾರ್ಡಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹನಿ ಹನಿ ನೀರಿಗಾಗಿ ಕೂಡ ಇಲ್ಲಿಯ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ನದಿ ನೀರು ಕೇವಲ 15ರಿಂದ 20 ದಿನಕ್ಕೆ ಒಂದು ಸಾರಿ ತರ್ತಾರೆ. ಆದರೆ ಇಲ್ಲಿ ಪ್ರತಿನಿತ್ಯ ಜೀವನ ಸಾಗಿಸಲು ನೀರು ಬೇಕಾಗುತ್ತೆ. ಸವಳು ನೀರು ಇಲ್ಲದೆ ಇಲ್ಲಿಯ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಇಲ್ಲಿ ಸುಮಾರು 7ರಿಂದ 8 ಸಾವಿರ ಜನರಿದ್ದಾರೆ. ಆದರೆ ಇಲ್ಲಿರುವಂಥ 3 ಬೋರ್ವೆಲ್ಗಳು ಕೆಟ್ಟಿರೋದರಿಂದ ಪ್ರತಿನಿತ್ಯನೂ ಕೂಡ ಅವರಿಗೆ ನೀರು ಸಿಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಈಗ 15-20 ದಿನಕ್ಕೆ ಒಂದು ಸರಿ ಬರ್ತಾವೆ. ನಿತ್ಯ ನೀರಿಗೆ ಏನು ಮಾಡ್ತೀರಿ ನೀವು? ಸೌಳ್ ನೀರು ಅದಕ್ಕೆ ಇದಕ್ಕೆ ಅದು ಕುಡಿಯಾಕಂತಂದು ಒಂದು 15 ದಿವಸ ಒಂದು ತಿಂಗಳ ಮಟನೂ ಕಾದು ಇಟ್ಕೊಂತೀರಿ ನಾವು ಕುಡಿಯಾಕ ನೀರು. ಕುಡಿಯಾಕ ನೀರು ರೀ. ಇದು ಸೌಳ್ ನೀರು ಅಂದ್ರೆ ಬಳ್ಸಾಡಕ್ಕೆ ಒಗ್ಯಾಕ ಬಟ್ಟೆ ಒಗ್ಯಾಕಂತ ತೊಗೊಂಡಿರ್ತೀವಿ. ಈಗ ಅವನು ಬಂದಾಗ್ಬಿಟ್ಟವ್ರಿ. ಈಗ ಒಂದು 2 ತಿಂಗಳಾತ್ರಿ ಬಂದಾಗ ನೀರು. ಈಗ ನೀರು ಬಂದಾಗ್ಯಾವ ಅಂತಂದ್ರೆ ನಾವು ಬಡವರು ಇದ್ದವರು ಎಲ್ಲರೆಲ್ಲ ಏನಿಲ್ರಿ ರಟ್ಟಿ ಮ್ಯಾಗ ನಾವು ದುಡ್ಕೊಂಡು ತಿನ್ನೋರು. ಮಕ್ಳು ಮರಿಗೆ ಬಿಟ್ಟು ಹೋಗಿರ್ತೀವಿ. ಅವ್ರು ನೀರು ತಂದು ಆಜು ಬಾಜು ನಳಕ್ಕೆ ಹೋದ್ರೆ ನೀವು ಇಲ್ಲಿ ಯಾಕೆ ಬರ್ತೀರಿ ನೀರಿಗೆ, ನಿಮ್ಮ ನಳ ಇಲ್ಲ ಅಲ್ಲೇ ತುಂಬ್ಕೊರಿ ನೀವು ಅಂತಂದು ನಮ್ಗೆ ಅಲ್ಲಿಂತ್ರೂ ಹೊಳೆ ಕಳಿಸ್ತಾರೆ. ಅವ್ರ ಕೈಕಾಲು ಬಿದ್ದು ನಾವು ನೀರು ತುಂಬ್ಕೊಂಬರ್ಬೇಕ್ರಿ. ಕೊಡ ಅವ್ರ ಮೆಂಬರ್ಗಳಿಗೆ ಹೇಳಿದ್ರೆ ಟ್ಯಾಂಕರ್ ಕಳಿಸ್ತೀನಿ ಅದು ಕಳಿಸ್ತೀನಿ ಗುದ್ದಾಡ್ಕೊಂತ 4 ಕೊಡ ನೀರು ಸಿಗ್ತಾವ್ರಿ. ನಮಗೆ ದಿನ ಪರ್ತ್ಲೆ ನಮ್ಗೆ ಅಕ್ರು ನೀರು ಬರಂಗಿಲ್ಲ. ನಮ್ಗೇನ ಯಾಕೆ ಆಗೋಲ್ದಕ್ರಿ, ನಮ್ಗೆ ಏನು ಮಾಡಿಸ್ಲಿಕ್ಕೆ ಅಷ್ಟ ಆತ್ರಿ. ನಮ್ಗೆ ನೀರಿಂದ ವ್ಯವಸ್ಥೆ ಮಾಡಿಕೊಟ್ಬಿಟ್ರಿ. ನಮಗೆ ಎಲ್ಲ ದೋಣಿ ಅವೆಲ್ಲ ಬೋರ್ ಕೆಟ್ಟು ಹೋಗ್ಬಿಟ್ಟಾವ. ನೀರು ಎಲ್ಲದು ಬೋರ್ ಕೆಟ್ಟು ಹೋಗ್ಬಿಟ್ಟಾರ. ಒಂದು ಬೋರ್ ಈ ಒಣ್ಯಾಗ ಅಂದ್ರೆ ಒಂದು ಬೋರಿಂದ ನೀರಿಂದ ಏನೇನು ಇದು ಇಲ್ರಿ. ನಮಗೆ ಎಲ್ಲ ಸಮಸ್ಯೆ ಆಗ್ಬಿಟ್ಟಾವ ನೀರಿಂದ. ಸೌಳ್ ನೀರು ಹಾಕ್ರು ಅಪ್ಪುಟ್ಟು ಇಲ್ರಿ ನಮಗೆ. ಈಗ ಈ ಟ್ಯಾಂಕರ್ ಹಾಕ್ರು ಒಂದು 4 ತಿಂಗಳಾತ್ರಿ ಬಂದಾಗಿ. ಈಗ ಆಗಲೇ ಮೆಂಬರ್ಗೆ ಕರೆ ಕಳಿಸಿ ಮಾತಾಡಿದ್ರೆ ಇಲ್ಲಮ್ಮ ನಾವೇನು ಮಾಡ್ಬೇಕು, ನಾವು ಏನು ಮಾಡೇ ಇಲ್ಲ ಅಂತ. ಮೆಂಬರ್ ಆಗೋರು ಒಬ್ರು, ಮಾತಾಡಿದವರು ಒಬ್ರು ಇಲ್ಲಿ ಬಂದು ಕ್ಯಾಸಿ. ಅವ್ರ ಹಾಕ್ರು ಮೆಂಬರ್ ಯಾವಾಗ ಆಗ್ಯಾರ ಒಟ್ಟ ನಮ್ಮ ಓಣಿ ಕಾಲು ಇಟ್ಟಿಲ್ಲ. ಹೆಣ್ಮಕ್ಳ ತರಪಿಲಿಂತ್ರ ಬಂದು ಅವ್ರು ಮಾತಾಡಿಲ್ರಿ ನಮಗೆ. ಇಲ್ಲಿ ಸಚಿವರು ಎಚ್ ಕೆ ಪಾಟೀಲ್ರು ನಿಮ್ಮ ಮೆಂಬರು ಯಾರ್ಯಾರು ಬಂದಿಲ್ರಿ ಇಲ್ಲಿ. ಏನಂತಾರೆ ಸಚಿವರು ಎಚ್ ಕೆ ಪಾಟೀಲ್ರು? ಎಚ್ ಕೆ ಪಾಟೀಲ್ ಹಾಕ್ರು ನಮ್ಮ ಓಣಿ ಕಾಲ ಇಟ್ಟಿಲ್ ಬಿಡ್ರಿ. ಇವರ ಮೆಂಬರ್ಗಳಿಗೆ ಹೇಳಿದ್ರೆ ಅದು ಸಂಚನ ಆಗಿಲ್ಲ, ಇದು ಆಗಿಲ್ಲ, ಅದು ಆಗಿಲ್ಲ ಅಂತಂದು ಬರೀ ಹಿಂದಕ್ಕೆ ಹಾಕೊಂತ ಹೋಗ್ತಾರ್ರಿ. ನಾವು ನೀರು ಅಂದ್ರೆ ಬಡವ್ರು ಎಲ್ಲಿಂತ್ರ ನೀರು ತಂದು ಕುಡಿಯನ್ರಿ ನಾವು. ನಮ್ಮ ಸಚಿವರು ಹೇಳ್ತಾರೆ ಯಾವುದೇ ನೀರಿಲ್ಲಂಗೆ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೌದ್ರಿ ಅಂತಾರ್ರಿ. ಅವ್ರು ಏನು ಮಾಡ್ಬೇಕ್ರಿ? ಅವ್ರಿಗೆ ತೊಗೊಂಡಾರ ನಾವು ಬಡವ್ರಿಗೆ ಅಂತಂದು ಎಷ್ಟಂತ ಆಯ್ತು ಓಟ್ ಹಾಕ್ತೀವ್ರಿ ಎಲ್ಲ. ಯಾಕಂದ್ರೆ ನಾವು ಹಾಕೋದ ಕಾಂಗ್ರೆಸ್ಗೆ, ನಾವು ಗೆಲ್ಸ್ ಬರೋದ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಗೆಲ್ಸ್ ಬಂದ್ರು ನಮ್ಗೇನು ಆಸರ ಮಾಡ್ಯಾರ್ರಿ ಅವ್ರು? ಏನು ಆಸರನ ಇಲ್ರಿ ನಮ್ಮ ಬಡವ್ರಿಗೆ. ಒಂದು ಇಟ್ಟಿಟ್ಟು ಮನೆ ಅದಾವ್ರಿ. ಇಟ್ಟಿಟ್ಟು ಮನ್ಯಾಗ ಒಂದೊಂದು ಬ್ಯಾರ್ಲ್ 2 ಬ್ಯಾರ್ಲ್ ತುಂಬಿಟ್ಕೊಂತೀವಿ. ಅದು ಕುಡಿಯಾಕ ನೀರಕ್ಕರು 1 ತಿಂಗಳ ಮಟನು ಕಾದು ಇಟ್ಕೊಂತೀವಿ. ಮಕ್ಕಳು ಮರಿ ಇದ್ದವ್ರು ಎಷ್ಟಂತ ಕಾದು ಇಟ್ಕೊ. ಅವು ಹುಳ ಬಿದ್ರು ಅವನ್ನ ಸೋಸ್ಬೇಕ್ರಿ, ಅವನ್ನ ಕುಡಿಬೇಕ್ರಿ ನಾವು. ಸರ್, ಇಲ್ಲಿ ಯಾರಿಗಾರ ಗಮನಕ್ಕೆ ತೊಗೊಂಬಂದಿರ ಹೇಗೆ ನೀವು ಅಂತ? ನಾವು ಮೆಂಬರ್ಗೆ ಗಮನಕ್ಕೆ ತಂದೀವಿ ರೀ. ನೋಡಿರಿ ಸರ, ಇವು ಬೋರ್ 3 ಕೆಟ್ಟವು. 3ರಾಗ 1 ಬೋರ್ ಚಲೋ ಮಾಡಿರಿ, ಅಲ್ಲಿದ್ದರ ತೊಗೊಂಬರ್ತೀವಿ ಅಂತಾರೆ. ನಾವು ಹೇಳಿದ್ರೆ ಏನಂತಾರೆ ರೀ ಅವರು, ನಾವು ಇಲ್ಪ ಮುನ್ಸಿಪಾಲ್ಟಿಗೆ ಹೋಗಿ ಫಾರಮ್ ಫಿಲಪ್ ಮಾಡೀವಿ, ಅದಕ್ಕೆ 90,000 ಖರ್ಚು ಐತಿ, ಅದಕ್ಕೆ 50,000 ಖರ್ಚು ಐತಿ, ಮಾಡಿಸ್ತೀವಿ ಅಂತಾರೆ. ಅದ್ರೊಳಗೆ ಮಿಷನ್ ಒಯ್ತಾರೆ ಮತ್ತು ತೊಂಬಂದು ಹಾಕ್ತಾರೆ. ಹಾಕಿಡ್ಲಿ 15 ದಿವ್ಸ ಬರ್ತಾವೆ ರೀ. 15 ಮೇಲೆ ಮತ್ತು ಬಂದದು ಪರ್ಮನೆಂಟೇ ಇಲ್ಲ ಏನು. ಅದು ಮತ್ತು ಮತ್ತು ನಾವು ಇವತ್ತು ಫೋನ್ ಹಚ್ಚಿ ಕೇಳಿದ್ವಿ, ಹಿಂಗ್ರಿ ಮತ್ತು ನೀರಿನ ಸಮಸ್ಯೆ ಆಗೈತಿ, ನೀರು ಬಿಡಿಸ್ತಿರೋ ಹೆಂಗೆ ಅಂತ. ಇಲ್ಲ ಮಣ್ಣಾರು ಬಿಟ್ಟಿವಲ್ಲ, ಮತ್ತು 15 ದಿವ್ಸ ಅಂತಾರೆ ರೀ. ಕುಡಿಯೋ ನೀರು 15 ದಿವ್ಸ ಬೇಕು. ಅವ ನೀರು ಬಳಸಕ್ಕೆ ಹೆಂಗೆ ಮಾಡ್ತೀರಿ? ಬಳಸಕ್ಕೆ ಮತ್ತು ಬಿಟ್ಟು ಏರಕ್ಕೆ ಹೋಗ್ಬೇಕು ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಇಲ್ಲಿಯ ಜನರು ನೀರಿಗಾಗಿ ಹಾಹಾಕಾರ ಪಡೆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15-20 ದಿನಕ್ಕೆ ಒಂದು ಸಾರಿ ಕುಡಿಯುವ ನೀರು ಬಂದರೆ ಪ್ರತಿನಿತ್ಯ ಬಳಕೆ ಮಾಡಲು ನೀರಿಲ್ಲ. ಹೀಗಾಗಿ ಇಲ್ಲಿರುವಂಥ ಕೆಟ್ಟಂಥ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಿ ಆದಷ್ಟು ಬೇಗ ಈ ವಾರ್ಡ್ಗಳಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.